ವೆಲ್ಕಮ್ ಯು ಆಲ್. ಇವತ್ತಿನ 5 ಕ್ವಶನ್ಸ್ ಅನ್ನು ನೋಡೋಣ. 5 ಕ್ವಶನ್ಸ್ ಅವುಗಳದ್ದು ಅದ್ರ ಬಿಹೈಂಡ್ ಏನೇನು ಥಿಯರಿ ಇರ್ತದೆ ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳೋಣ. ನೋಟ್ಸ್ ಮಾಡ್ತಾ ಹೋಗ್ರಿ, ದಿನ 5 ಕ್ವಶನ್ ಓದ್ತಾ ಹೋಗ್ರಿ. ಮೆಟಾಸೆಂಟ್ರಿಕ್ ಹೈಟ್ ಈಸ್ ಗಿವನ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್. ಏನ್ ಮೆಟಾಸೆಂಟ್ರಿಕ್ ಹೈಟ್ ಅಂದ್ರೆ, ಈಗ ಒಂದು ಶಿಪ್ ಇತ್ತು ಅಂತ ತಿಳ್ಕೊಡ್ರಿ, ಅಥವಾ ಈಗ ಒಂದು ಬಾಕ್ಸ್ ಅದ ಅಂತ ತಿಳ್ಕೊಡ್ರಿ. ಈ ಬಾಕ್ಸ್ ಒಳಗಡೆ ಏನಾಗಿರ್ತದೆ, ಈ ಬಾಕ್ಸ್ ಏನೋ ಒಂಥರ ಐತಿ. ಈ ಬಾಕ್ಸಿಗೆ ಒಂದು ಸಿ ಜಿ ಇರ್ತೈತಿ, ಹೌದಾ? ಸಿ ಜಿ ಇರ್ತೈತಿ. ಬಟ್ ಈ ಬಾಕ್ಸ್ ಏನ್ ಮಾಡ್ಯಾರ ಅಂತಂದ್ರೆ, ಇದು ಸಿ ಜಿ ಆಕ್ಸಿಸ್. ಈ ಬಾಕ್ಸ್ ಏನ್ ಮಾಡ್ಯಾರ ಅಂದ್ರೆ, ಇದನ್ನ ನೀರೊಳಗ ಅರ್ಧ ಮುಳುಗಿ ಐತಿ, ಅರ್ಧ ಮ್ಯಾಲೆ ಐತಿ. ಪೂರಾ ಮುಳುಗಿಲ್ಲ, ಅದು ಪೂರಾ ಮುಳುಗಿದ್ರೆ ಒಳಗೆ ಕುಂತ ಬಿಡ್ತಿತ್ತು, ಪೂರಾ ತೇಲಿದ್ರೆ ಮ್ಯಾಲೆ ಕುಂತ ಬಿಡ್ತಿತ್ತು. ಬಟ್ ಇದು ಅರ್ಧ ಮುಳುಗೈತೆ, ಅರ್ಧ ತೇಲೈತಿ. ಹಂಗಿದ್ದಾಗ ಏನಾಗ್ತದ, ಈ ಎಂಟೈರ್ ಬಾಡಿದು ಒಂದು ಇದು ಇರ್ತೈತಿ, ಏನದು ಸಿ ಜಿ. ಆ ಸಿ ಜಿ ಇಲ್ಲದ ಅಂತ ತಿಳ್ಕೊಡ್ರಿ. ಇದು ಬಯಾನ್ಸ್ ಎಷ್ಟೈತಿ ಇಲ್ಲದ ಅಂತ ತಿಳ್ಕೊಡ್ರಿ. ಇದಕ್ಕೆ ನಾ ಏನಾದ್ರು ಸ್ವಲ್ಪ ಫೋರ್ಸ್ ಹಿಂಗೆ ಹಾಕಿದ್ದೆ ಅಂದ್ರೆ, ಇದು ಆರ್ ಡಿ ಸಿ ನೋಡು, ಬಿ ಡಿ ಸಿ ನೋಡು, ಅದು ಗೊಂಬೆ ಹೆಂಗೆ ಅಳಿಗಾಡತ್ತೆ ನೋಡಿ, ಹಂಗೆ ಅಳಿಗಾಡಿಸೋದು, ಆಸಿಲೇಟ್ ಆಗ್ತೈತಿ. ಏನಾಗ್ತಾ, ಆಸಿಲೇಟ್ ಆಗ್ತೈತಿ. ಆಸಿಲೇಟ್ ಅಬೌಟ್ ಒನ್ ಆಕ್ಸೆಸ್ ಆಗ್ತದೆ. ಹಿಂಗೆ ಫಸ್ಟ್ ಹಿಂಗಿತ್ತು, ಈಗ ಹಿಂಗೆ ಆಸಿಲೇಟ್ ಆಯ್ತು ಅಂದ್ರೆ, ಯಾವ ಪಾಯಿಂಟಿಗೆ ಇದು ಆಸಿಲೇಟ್ ಆಗುತ್ತಲ್ಲ ಅದಕ್ಕೆ ಮೆಟಾ ಸೆಂಟರ್ ಅಂತಾರೆ. ಯಾವ ಪಾಯಿಂಟಿಗೆ ಆಸಿಲೇಟ್ ಆಗುತ್ತೆ ಅದಕ್ಕೆ ಮೆಟಾ ಸೆಂಟರ್ ಅಂತಾರೆ. ಹಂಗಾರೆ ನೋಡು, ಮೆಟಾಸೆಂಟ್ರಿಕ್ ಹೈಟ್. ಮೆಟಾಸೆಂಟ್ರಿಕ್ ಹೈಟ್ ಅಂತಂದ್ರೆ ಏನಿದು, ಈ ಹೈಟ್ ಏನೈತಲ್ಲ ಇದಕ್ಕೆ ಮೆಟಾಸೆಂಟ್ರಿಕ್ ಹೈಟ್ ಅಂತಾರೆ, ಬಿ ಎಂ. ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಬಾಡಿ ಅಂಡ್ ದ ಮೆಟಾ ಸೆಂಟರ್. ನೆಕ್ಸ್ಟ್ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಬಾಡಿ ಅಂಡ್ ದ ಸೆಂಟರ್ ಆಫ್ ಬಯಾನ್ಸಿ ಯಾವ್ದಪ್ಪ? ನೋಡು, ಇದನ್ನ ಬರ್ಕೋ, ಒಂದೇದು ಕರೆಕ್ಟ್ ಆನ್ಸರ್ ಐತಿ. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಇದು ಜಿ, ಮತ್ತು ಆಫ್ ಅ ಬಾಡಿ ಅಂಡ್ ದ ಮೆಟಾ ಸೆಂಟರ್ ಎಂ. ಜಿ ಎಂ ಏನಂತಾರೆ ಇದಕ್ಕೆ, ಮೆಟಾಸೆಂಟ್ರಿಕ್ ಹೈಟ್ ಅಂತ. ಓಕೆ. ನೆಕ್ಸ್ಟ್ ಸೆಂಟರ್ ಆಫ್ ಗ್ರಾವಿಟಿ, ಅದಕ್ಕೊಂದು ವಿಡಿಯೋ ಹಾಕಿ ನೋಡುವ. ಇದ್ರ ಹಿಂದಲ್ ಎರಡು ವಿಡಿಯೋದಿಂದ ನೋಡ್ರಿ, ಬಟ್ ಚಂದ ಎಕ್ಸ್ಪ್ಲೇನ್ ಮಾಡೈತೆ. ಓಕೆ, ಅದು ನೋಡ್ಕೊಂಡ್ ಬಂದ್ಬಿಡ್ರಿ, ಜಸ್ಟ್ ಎರಡು. ದ ಡಿಫರೆನ್ಸ್ ಆಫ್ ಪ್ರೆಷರ್ ಬಿಟ್ವೀನ್ ದ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ಅ ಲಿಕ್ವಿಡ್ ಡ್ರಾಪ್ಲೆಟ್ ಈಸ್. ಪ್ರೆಷರ್ ಡಿಫರೆನ್ಸ್ ಎಷ್ಟು ಇರ್ತದ? ಓಕೆ, ಇದನ್ನ ಬರ್ಕೊಳ್ರಿ. ಪಿ ಈಕ್ವಲ್ ಟು 2T ಬೈ, ಪ್ರೆಷರ್ ಡಿಫರೆನ್ಸ್ ಎಷ್ಟು ಇರ್ತದ? 2T ಬೈ ಆರ್ ಇರ್ತದೆ. ಓಕೆ, ಒಳಗಡೆ ಇರ್ತಕ್ಕಂಥ ಪ್ರೆಷರ್ ಪಿ, ಹೊರಗಡೆ ಇರ್ತಕ್ಕಂಥ ಪ್ರೆಷರ್ ಏನೈತಲ್ಲ ಅದು ಪ್ರೆಷರ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ ಇರ್ತೈತಿ. ಪ್ರೆಷರ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ ಇರ್ತದ, ಇದು ಬರುತ್ತೆ. ಇಲ್ಲಿ ಆರ್ ಅಂದ್ರೆ ಡಿ/2 ಬರಿಬೋದಾ? ಆರ್ ಅಂದ್ರೆ ಏನು, ಡಿ/2 ಬರಿಬೋದು. ಹಂಗಾರೆ ಬರ್ದ್ರೆ ಏನಕ್ಕೈತೆ ನೋಡಿ, ಪಿ ಈಕ್ವಲ್ ಟು ಟಿ ಬೈ ಆರ್ ಅಂದ್ರೆ ಏನು, ಡಿ/2, 2 ಮೇಲೆ ಹೋಗ್ತದ 4T ಬೈ ಟಿ. ನೋಡಿರಲ್ಲ, ಟಿ ಈಕ್ವಲ್ ಟು PD/4 ಅಂತೇಳಿ, PD/4, PD/2, PD/8 ಅಂತ ಬರ್ತಾವ, 4-5 ಅದಾವ. ಓಕೆ, ಅವ್ನು ಸ್ವಲ್ಪ ನೆನ್ಪಿಟ್ಕೊಡು, ಬೈ ಹಾಕ್ರಿ ಅವ್ನು. ನೆಕ್ಸ್ಟ್ ಕ್ವಶನ್ ನೋಡು. ದ ಪ್ರಾಪರ್ಟಿ ಬೈ ವಿಚ್ ಅ ಲಿಕ್ವಿಡ್ ಪೊಸೆಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಲೇಯರ್ ಇಸ್ ಕಾಲ್ಡ್ ಆಸ್ ವಿಸ್ಕಾಸಿಟಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿತ್ ರೈಸ್ ಇನ್ ಅಲ್ಟಿಟ್ಯೂಡ್ ಡಿಕ್ರೀಸಸ್. ಹೇಳ್ರಿ, ಇದು ಭೂಮಿ ಮ್ಯಾಲ ಹೋದಂಗೆಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗತ್ತಂತ, ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಜಾಸ್ತಿ ಆಗಿ ಕಡಿಮೆ ಆಗುತ್ತ? ಅವ್ರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ರ. ಅಟ್ಮಾಸ್ಫಿಯರ್ ಪ್ರೆಷರ್ ಅಂದ್ರೆ ಏನ್ ಗೊತ್ತಾ? ನಾನು ಮನುಷ್ಯ ಹಿಂಗೇನ್ ನಿಂತಿನಲ್ಲ, ನನ್ನ ತಲೆ ಮೇಲೆ ಇಷ್ಟು ಗಾಳಿ ಐತಿ, ಗಾಳಿ ತೂಕ ಐತೋ ಇಲ್ಲೋ? ಎಷ್ಟು ಗಾಳಿ ಐತಿ ಗೊತ್ತಾ? ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೈಟ್ ಐತಿ ಇದು ಅಟ್ಮಾಸ್ಫಿಯರ್. ಅದಿಷ್ಟರದ್ದು ಗಾಳಿ ಏನೈತಿಲ್ಲ, ಆ ಗಾಳಿ ನನ್ನ ತಲೆ ಮೇಲೆ ಆಕ್ಟ್ ಆಗತೈತಿ. ಆ ತಲೆ ಮೇಲೆ ಆಕ್ಟ್ ಆಗೋ ಪ್ರೆಷರ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತಾರೆ. ಹಂಗಾರೆ ನೀವು ಮ್ಯಾಲ ಹೋದಂಗೆಲ್ಲ ಏನಾಗ್ತದೆ, ಕಡಿಮೆ ಆಗುತ್ತೆ. ಮ್ಯಾಲ ಹೋದಂಗೆಲ್ಲ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ಬಂದ್ರೆ ಅಟ್ಮಾಸ್ಫಿಯರ್ ಪ್ರೆಷರ್ 0 ಇರ್ತೈತಿ, ಹೌದಾ? ಅಥವಾ ಇದ್ರ ಸರ್ಫೇಸ್ ಮೇಲೆ ಅಟ್ಮಾಸ್ಫಿಯರ್ ಪ್ರೆಷರ್ 0 ಇರ್ತೈತಿ. ಹಂಗಾರೆ ಡಿಕ್ರೀಸಸ್ ಅಂತೂ ಪಕ್ಕ ಆಗ್ತಿದ್ವು. ಬಟ್ ಇದ್ರ ಡಿಕ್ರೀಸಸ್ ಹೆಂಗ್ ಡಿಕ್ರೀಸ್ ಆಗುತ್ತಾ ಅಂತಂದ್ರೆ, ಲೀನಿಯರ್ಲಿ ಆಗುತ್ತೋ, ಫಸ್ಟ್ ಸ್ಲೋಲಿ ದೆನ್ ಸ್ಟೀಪ್ಲಿ, ಫಸ್ಟ್ ಸ್ಟೀಪ್ಲಿ ಅಂಡ್ ಗ್ರಾಜುಯಲಿ, ಅಥವಾ ಅನ್ಪ್ರೆಡಿಕ್ಟೇಬಲ್. ಇದ್ರದ್ದು ಒಂದು ರಿಲೇಷನ್ ಬರ್ಕೊಡ್ರಿ. ಅಟ್ಮಾಸ್ಫಿಯರ್ ಪ್ರೆಷರ್ ಹಿಂಗ್ ಡೌನ್ ಆಕೈತಿ, ಅಟ್ಮಾಸ್ಫಿಯರ್ ಪ್ರೆಷರ್ ಏನಾಗ್ತದೆ ಹಿಂಗ್ ಡೌನ್ ಆಗ್ತದೆ. ಇದು ಅಲ್ಟಿಟ್ಯೂಡ್ ಅಂದ್ರ ಹೈಟ್, ಇದು ಪ್ರೆಷರ್. ಓಕೆ, ದೇರ್ಫೋರ್ ಏನು ಯಾವ್ದು ಆಪ್ಷನ್ ಇದ್ರೊಳಗೆ? ಫಸ್ಟ್ ಸ್ಟೀಪ್ಲಿ ದೆನ್ ಗ್ರಾಜುಯಲಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬ್ಯಾರೋಮೀಟರ್ ಈಸ್ ಯೂಸ್ ಟು ಮೆಜರ್. ಬ್ಯಾರೋಮೀಟರ್ ಅಂದ್ರೆ ಏನು? ಬ್ಯಾರೋಮೀಟರ್ ಈಸ್ ಯೂಸ್ ಟು ಮೆಜರ್ ಪ್ರೆಷರ್. ಓಕೆ, ಪ್ರೆಷರ್ ಯಾವ ಪ್ರೆಷರು? ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಾನು ನಿನ್ನೆ ಒಂದು ಕ್ವಶನ್ ಕೇಳಿದ್ನೆ ನೋಡ್ರಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನಿದೆ? 10.3 ಮೀಟರ್ ಆಫ್ ವಾಟರ್ ಅಂದಿದ್ದಿಲ್ಲ? 10.3 ಮೀಟರ್ ಆಫ್ ವಾಟರ್ ಅಂದಿದ್ದಿಲ್ಲ, ಹೌದಾ? ಹಾಗಾದ್ರ ಪ್ರೆಷರ್ ಎಷ್ಟಾಯ್ತು ನೋಡ್ರಿ? ಪ್ರೆಷರ್ ಈಕ್ವಲ್ ಟು ರೋ ಜಿ ಹೆಚ್. ರೋ ಎಷ್ಟು? 1000. ಜಿ ಎಷ್ಟು? 10 ಅಂತ ಬರಲಿ. ಓಕೆ, ಎಚ್ ಎಷ್ಟು? 10 ಅಂತ ಬರಲಿ. ಎಷ್ಟಾಯ್ತು? 10⁵5 ಆಯ್ತಿಲ್ಲ? ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 10⁵5 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ 1 ಬಾರ್ ಅಂತ. ಎಷ್ಟಿದೆ? 1
1 ಬಾರ್ ನೆನ್ಪಿಟ್ಕೊಡ್ರಿ. 1 ಬಾರ್ ಇದು 10⁵ ಅಂದ್ರೆ 1 ಅಟ್ಮಾಸ್ಫಿಯರ್ ಆತಿಲ್ಲ ಇದು. 1 ಅಟ್ಮಾಸ್ಫಿಯರ್ ಪ್ರೆಷರ್ ಅಂದ್ರೆ 1 ಬಾರ್ ಆತಿಲ್ಲ. ಅದಕ್ಕೆ ನೀವೇನು ಇದೊಂದು ಹಿಂಟ್ ಹೇಳಿದೆ ನಾನು ನಿಮಗೆ. ಅಂದ್ರೆ ಇದರ ಅರ್ಥ ಈ ಕ್ವಶನ್ ನೋಡಿದೆ ಹೆಂಗೈತೆ. ಈ ಕ್ವಶನ್ಗೆ ಏನು ಕೊಟ್ಟ ನಾವು ಬ್ಯಾರೋಮೀಟರ್ ಈಸ್ ಯೂಸ್ಡ್ ಬಾರ್ ಐತಿಲ್ಲ ಇಲ್ಲಿ ಬಾರ್ ಬ್ಯಾರೋಮೀಟರ್ ಇಸ್ ಯೂಸ್ ಫಾರ್ ಅಟ್ಮಾಸ್ಫಿಯರ್ ಪ್ರೆಷರ್. ಓಕೆನಾ, ಮರಿಬಾರ್ದ. ಯಾಕಂದ್ರೆ ಅವ್ರು ನೋಡಿ ಪ್ರೆಷರ್ ಇನ್ ಪೈಪ್ಸ್ ಕೊಟ್ಟನ, ಅಟ್ಮಾಸ್ಫಿಯರ್ ಪ್ರೆಷರ್ ಕೊಟ್ಟನ, 4 ಆಪ್ಷನ್ಸ್ ಸ್ವಲ್ಪ ರಿಲೇಟೆಡ್ ಟು ಈಚ್ ಅದರ್ ಅದ. ನೋಡು ವೆರಿ ಲೋ ಪ್ರೆಷರ್ ಅಂತ ಪ್ರೆಷರ್ ಡಿಫರೆನ್ಸ್ ಅಂತ ಎಲ್ಲಾದ್ರೂ ಪ್ರೆಷರ್ ಐತಿ. ಬಟ್ ಯಾವ ಪ್ರೆಷರ್? ಅಟ್ಮಾಸ್ಫಿಯರ್ ಪ್ರೆಷರ್. ನೆನ್ಪಿಡ್ತೀರಿ? ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ದಿನ 5 ಕ್ವಶನ್ಸ್ ನೋಡಿದ್ವಿ. ಮತ್ತೆ ನೆಕ್ಸ್ಟ್ 5 ಕ್ವಶನ್ಸ್ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.